Hi friends, in this video let us see today 6 and income tax 2 chapter 1 profits and gains of business and profession. ಈ ಚಾಪ್ಟರ್ದು 4 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ನಿಮಗೆ 4 ಮಾರ್ಕ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ಅಡ್ಮಿಸಿಬಲ್ ಮತ್ತು ಇನ್ಅಡ್ಮಿಸಿಬಲ್ ಕಂಡಿಡೀರಿ ಅಂತ ಕೊಡ್ತಾರೆ. ಮೇನ್ಲಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದರೆ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಅಲೌಡ್ ಅಂಡರ್ ದ IT ಆ್ಯಕ್ಟ್. ಅಡ್ಮಿಸಿಬಲ್ ಅಂದರೆ ವಿಚ್ ಆರ್ ಅಲೋಡ್ ಅಂಡರ್ ದ IT ಆ್ಯಕ್ಟ್. ಸೊ ಇನ್ಅಡ್ಮಿಸಿಬಲ್ ಅಂದರೆ IT ಆ್ಯಕ್ಟ್ ಅಂಡರಲ್ಲಿ ಅಲೋಡ್ ಆಗಿರಲ್ಲ, ಅಡ್ಮಿಸಿಬಲ್ ಅಂದರೆ IT ಆ್ಯಕ್ಟಲ್ಲಿ ಅಲೋಡ್ ಆಗಿರುತ್ತೆ. ಸೊ ಇನ್ಅಡ್ಮಿಸಿಬಲ್ ಮೀನ್ಸ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಂತ ಕರಿಬೋದು. ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದರೆ IT ಆ್ಯಕ್ಟ್ ಲೈಕ್ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು. IT ಇಲ್ಲಾಂದರೆ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಈ ಥರ ಆಗಿರುತ್ತೆ. ಸೊ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸಲ್ಲಿ ಏನೇನು ಬರುತ್ತೆ ಅಂದರೆ ಸ್ಯಾಲ್ರಿ ಬರುತ್ತೆ, ವೇಜಸ್ ಬರುತ್ತೆ, ದೆನ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಕ್ಸ್ಪೆನ್ಸಸ್, ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್, ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಲ್ಲೀಗಲ್ ಎಕ್ಸ್ಪೆನ್ಸಸ್, ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಕೊಡ್ತೀರಾ. ಅದು ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಪಬ್ಲಿಕ್ಕಿಗಾಗಿರಬೇಕು. ನಿಮ್ಮ ಕಸ್ಟಮರ್ಸ್ಗೆ ಏನಾರು ಆದರೆ ಅದು ಇನ್ಅಡ್ಮಿಸಿಬಲ್ ಬರುತ್ತೆ. ಬ್ಯಾಡ್ ಡೆಟ್ ಸ್ಟಿಲ್ ರಿಕವರಬಲ್, ಸ್ಪೆಕ್ಯುಲೇಷನ್ ಲಾಸಸ್, ಇದೆಲ್ಲ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಅಂದರೆ ಆಡಿಟ್ ಫೀಸ್, ಬ್ಯಾಂಕ್ ಕಮಿಷನ್, ಬ್ಯಾಡ್ ಡೆಟ್ಸ್, ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಕಾಮೊಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ರೂರಲ್ ಡೆವಲಪ್ಮೆಂಟ್. ಈ ಥರ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಮ್ ಆಗಿರುತ್ತೆ 2024. ಸ್ಟೇಟ್ ದ ಅಡ್ಮಿಸಿಬಿಲಿಟಿ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ವೈಲ್ ಕಂಪ್ಯೂಟಿಂಗ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್. ಸೇಲ್ಸ್ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದಿ ಇಯರ್ ₹30,000. ಇದು ಅಡ್ಮಿಸಿಬಲ್ ಆಗಿರುತ್ತೆ, ಯಾಕಂದರೆ ಇದು ಪೇ ಮಾಡ್ತೀವಿ, ಸ್ಟಾಕ್ಸ್ ಎಲ್ಲ ಅದೆಲ್ಲ ಬಿಸ್ನೆಸ್ ರಿಲೇಟೆಡ್ ಆಗಿರುತ್ತೆ. ಸೊ ಅದಕ್ಕೆ ಅಡ್ಮಿಸಿಬಲ್. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಡ್ಮಿಸಿಬಲ್. ಲಾಸ್ ಡ್ಯೂ ಟು ಥೆಫ್ಟ್ 3 lakh. ಲಾಸ್ ಡ್ಯೂ ಟು ಥೆಫ್ಟ್ ಆದರೆ ಸ್ಟಾಕ್ ಏನಾದರೂ ಇರುತ್ತಲ್ಲ, ಲೈಕ್ ಸ್ಟಾಕ್ ಆಗಿರ್ಬೋದು, ಗೂಡ್ಸ್ ಏನಾದರೂ ಥೆಫ್ಟ್ ಆಗಿರುತ್ತೆ, ಅದು ರಿಲೇಟೆಡ್ ಟು ಬಿಸ್ನೆಸ್ ಆಗಿರುತ್ತೆ. ಸೊ ಅದಕ್ಕೆ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಪ್ರೊಪ್ರೈಟರ್ ಸ್ಯಾಲ್ರಿ, ಇದು ಪ್ರೊಪ್ರೈಟರ್ ಸ್ಯಾಲ್ರಿ ಬಂದು ಇನ್ಅಡ್ಮಿಸಿಬಲ್ ಆಗಿರುತ್ತೆ. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಬಟ್ ರಿಲೇಟೆಡ್ ಟು 80GGC. ಇದು 80GGC ಪ್ರಕಾರ ಇದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಟು ಕಸ್ಟಮರ್ಸ್, ಏನಾದ್ರು ಕಸ್ಟಮರ್ಸ್ಗೆ ಗಿಫ್ಟ್ಸ್ ಕೊಡ್ತೀರಾ, ಅದು ನಿಮ್ಮ ಬಿಸ್ನೆಸ್ ಕಡೆಯಿಂದ, ಅದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೈಕ್ ಪ್ರಾಪರ್ಟಿ ಮೇಲೆ ಆಗಿರ್ಬೋದು, ಕ್ಯಾಪಿಟಲ್ ಏನಾದರೂ ಅದು ಇನ್ಅಡ್ಮಿಸಿಬಲ್ ಆಗಿರುತ್ತೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಅದು ನಿಮ್ಮ ಲೈಫ್ ಇನ್ಶೂರೆನ್ಸ್ ನಿಮ್ಮ ಹೆಲ್ತಿಗೆ ತೊಗೊತೀರಾ, ಅದಕ್ಕೆ ಇನ್ಅಡ್ಮಿಸಿಬಲ್ ಆಗಿರುತ್ತೆ. ಪರ್ಸ್ನಲ್. ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿಗೆ ಏನಾದರೂ ಡೊನೇಷನ್ ಕೊಡ್ತೀರಾ ನಿಮ್ಮ ಪರ್ಸ್ನಲಿಂದ, ಅದು ಬಂದು ಇನ್ಅಡ್ಮಿಸಿಬಲ್. ನೆಕ್ಸ್ಟ್ ಲಕ್ಷ್ಮೀ ಪೂಜಾ ಎಕ್ಸ್ಪೆನ್ಸಸ್ 20,000, ಅದು ಇನ್ಅಡ್ಮಿಸಿಬಲ್. ನೀವು ಪೂಜಾ ಎಕ್ಸ್ಪೆನ್ಸಸ್ ಎಲ್ಲ ನಿಮಗೆ ಬರುತ್ತೆ, ಅದು ಪರ್ಸ್ನಲ್ ಆಗಿರುತ್ತೆ. ಸೊ ಅದು ಇದರೆಲ್ಲ ಇನ್ನೊಂದು ಹೇಳ್ಬೋದು ಅಂದರೆ ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್, ಸ್ಟಾಫ್ ವೆಲ್ಫೇರ್ ಫಂಡ್, ಇದು ಬಂದು ಇನ್ಅಡ್ಮಿಸಿಬಲ್. ಇದು ಕಾಂಟ್ರಿಬ್ಯೂಷನ್ ಸ್ಟಾಫಿಗೆ ಏನಾದರೂ ನೀವು ಇದು ಕೊಡ್ತೀರಲ್ಲ, ಅದು ಇನ್ಅಡ್ಮಿಸಿಬಲ್ ಆಗಿರುತ್ತೆ. ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ, ಎಷ್ಟೊಂದು ಕೇಳ್ತಾರೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ.